ಎಲ್ಲರಿಗೂ ನಮಸ್ಕಾರ. ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾವಾ ಮೂವಿ ನೋಡಿ ಬಂದ್ಮೇಲೆ ಒಂದ್ ವಿಡಿಯೋ ಮಾಡ್ಬೇಕಂತ ಅನ್ಸಾಕತ್ತದ. ಯಾಕಂತಂದ್ರ ಯಾವಾಗಾದ್ರೂ ನಮ್ಮ ಧರ್ಮದ ಆಧಾರಿತ ಸ್ಟೋರಿಗಳು ಬಂದಾಗ, ಮೂವಿಗಳು ಆಗ್ತಾವ ಅಂದಾಗ ಒಳಗಡೆ ನೋವು ಇರ್ತದೆ. ನಮ್ಮ ಧರ್ಮವನ್ನ ಅಪಹಾಸ್ಯ ಮಾಡಬಾರ್ದು ಅನ್ನೋಂತ ಒಳಗಡೆ ನೋವು ಇರ್ತದೆ ಯಾವಾಗ್ಲೂ. ಈ ಮೂವಿ ನೋಡಿ ಬಂದ್ಮೇಲೆ ಒಂದ್ ರೆಸ್ಪೆಕ್ಟ್ ಅದ, ನಮ್ಮ ಧರ್ಮಕ್ಕೆ ಎಲ್ಲೂ ಅಪಹಾಸ್ಯ ಮಾಡಿಲ್ಲ ಅನ್ನೋದು ಒಂದ್ ಖುಷಿಯ ವಿಚಾರ ಅದ. ಆದ್ರ ಚಾವಾ ಮೂವಿ ನೀವು ಯಾಕೆ ನೋಡ್ಬಾರ್ದು ಅನ್ನೋದಕ್ಕ ಕೆಲವೊಂದಷ್ಟು ರೀಸನ್ಗಳು ನನ್ನ ಕಡೆ ಅದಾವ. ನೀವೇನಾದ್ರೂ ಇನ್ನೂವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಚಾವಾ ಮೂವಿ ನೀವು ಯಾಕೆ ನೋಡ್ಬಾರ್ದು ಅಂತಂದ್ರ, ನೀವೇನಾದ್ರೂ ಔರಂಗಜೇಬನ ಒಬ್ಬ ಪರಾಕ್ರಮಶಾಲಿ ವೀರ ಶಕ್ತಿಯುತ ರಾಜ ಅಂತ ಹಿಂಗೇನಾದ್ರು ನೀವು ತಿಳ್ಕೊಂಡಿದ್ರ, ನೀವೇನಾದ್ರೂ ಔರಂಗಜೇಬನ್ನ ಪೂಜಿಸ್ತಿದ್ರ, ದಯವಿಟ್ಟು ಈ ಮೂವಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಉರಿತದ, ನಿಮಗೆ ಈ ಮೂವಿ ಮೇಲೆ ಹಿಟ್ ಚಾಲೋ ಆಗ್ತದ. ನೀವೇನಾದ್ರೂ ಈಗಾಗಲೇ ನಿಮ್ಮ ಮಕ್ಕಳಿಗೆ ಭಾರತದ ಇತಿಹಾಸ, ನಮ್ಮ ಧರ್ಮದ ಇತಿಹಾಸವನ್ನ ಹೇಳುವುದನ್ನ ನಿಲ್ಸಿದ್ರ, ದಯವಿಟ್ಟು ಈ ಮೂವಿ ನೋಡಕ್ ಹೋಗ್ಬೇಡ್ರಿ, ನಿಮಗ್ ಲೈಕ್ ಆಗೋದಿಲ್ಲ. ನೀವೇನಾದ್ರೂ ಭಾರತ ನೆಲದೊಳಗ ಇವತ್ತು ಹಿಂದುತ್ವ ಉಳಿದದ, ಅದಕ್ಕೆ ಕಾರಣ ಛತ್ರಪತಿ ಸಂಭಾಜಿ ಮಹಾರಾಜರು ಅನ್ನೋದಂತಹ ವಿಚಾರವನ್ನ ನೀವೇನಾದ್ರೂ ಮರ್ತಿದ್ರ, ಅಥವಾ ಹಂಗ್ ತಿಳ್ಕೊಳ್ಳೋಂತ ಅಸಲಿ ಸತ್ಯ ನಿಮ್ಗೇನಾದ್ರೂ ಬ್ಯಾಡ ಅಂತಂದ್ರೆ ದಯವಿಟ್ಟು ಈ ಮೂವಿ ನೋಡಕ್ ಹೋಗ್ಬೇಡ್ರಿ, ನಿಮಗ ಇಷ್ಟ ಆಗೋದಿಲ್ಲ. ಇನ್ನೊಂದು ದೊಡ್ಡ ರೀಸನ್ ಏನದ ಅಂತಂದ್ರ, ನಮ್ಮ ಒಳಗಿನ ಜಗಳ, ಆಂತರಿಕ ಜಗಳದಿಂದಾಗಿ ನಾವು ಸಂಭಾಜಿ ಮಹಾರಾಜರನ್ನ ಕಳ್ಕೊಂಡ್ವಿ ಹೊರತು ಔರಂಗಜೇಬನ ಪರಾಕ್ರಮದಿಂದ ನಾವು ಕಳ್ಕೊಂಡಿಲ್ಲ ಅನ್ನೋ ಅಸಲಿ ಸತ್ಯ ನಿಮಗೆ ತಿಳಿಬೇಕು ಅಂತಂದ್ರ ಈ ಮೂವಿ ನೋಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಛತ್ರಪತಿ ಸಂಭಾಜಿ ಮಹಾರಾಜರು ಯಾವ್ದೋ ಒಂದು ದಾಳಿಗಾಗಿ ಸೋತಿಲ್ಲ, ಯಾರೋ ದಾಳಿಗಾಗಿ ಸಾವನ್ನಪ್ಪಿಲ್ಲ. ಅವ್ರು ಏನಾಗಿದೆ ಅಂತಂದ್ರ, ನಮ್ಮವರೇ ನಮಗೆ ಮೋಸ ಮಾಡಿದ ಕಾರಣ ಔರಂಗಜೇಬ ಸಿಗ್ತಾರ, ಅಲ್ಲಿ ಹೋಗಿ ಅವ್ರನ್ನ ಚಿತ್ರಹಿಂಸೆ ಮಾಡಿ ಕೊಲ್ತಾರ. ಇನ್ನೊಂದು ದೊಡ್ಡ ರೀಸನ್ ನೀವು ಮೂವಿ ಯಾಕೆ ನೋಡ್ಬಾರ್ದು ಅಂತಂದ್ರ, ಸಂಭಾಜಿ ಮಹಾರಾಜರ ಅಂತಿಮ ದಿನಗಳನ್ನ ನಾವು ಬುಕ್ ಒಳಗೆ ಓದಿದೇವಿ, ಕೆಲವೊಂದ್ ಕಡೆ ಸ್ಟೋರಿ ಕೇಳಿದೇವಿ. ಆದ್ರೆ ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಸಾಕಷ್ಟು ನೋವಾಗ್ತದ. ನೀವೇನಾದ್ರೂ ಸಂಭಾಜಿ ಮಹಾರಾಜರನ್ನ ಪೂಜಿಸ್ತಿದ್ರ, ಸಂಭಾಜಿ ಮಹಾರಾಜರನ್ನ ದೇವರಾಗಿ ನೋಡ್ತಿದ್ರ, ಅವ್ರ ಅಂತಿಮ ಕ್ಷಣಗಳನ್ನ ಎಷ್ಟು ಚಿತ್ರಹಿಂಸೆ ಮಾಡಿ ಕೊಂದ್ರ ಅನ್ನುವಂತಹ ನೋಡುವ ಮನಸ್ಸು ನಿಮ್ಮದು ಗಟ್ಟಿ ಇಲ್ಲ ಅಂತಂದ್ರೆ ದಯವಿಟ್ಟು ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳ ತ್ರಾಸ ಆಗ್ತದ. ಛತ್ರಪತಿ ಸಂಭಾಜಿ ಮಹಾರಾಜರು ಶಿವಾಜಿಯ ಮರಣದ ನಂತರ ಸ್ವರಾಜ್ಯದ ಕನಸನ್ನ ಮತ್ತೆ ಎತ್ತಿ ಹಿಡಿದವರು. ಭಾರತದ ನೆಲದೊಳಗೆ ಬದುಕಿರುವಂತಹ ಪ್ರತಿಯೊಬ್ಬನೊಳಗಡೆ ಕೂಡ ಸ್ವರಾಜ್ಯದ ಕಿಚ್ಚನ್ನ ಹಚ್ಚಿದವರು ಯಾರು ಅಂತಂದ್ರೆ ಧರ್ಮವೀರ ಸಂಭಾಜಿ ಮಹಾರಾಜರು. ಧರ್ಮವೀರ ಸಂಭಾಜಿ ಮಹಾರಾಜ್ ಅಂತ ಹೆಸರು ಬರಬೇಕು ಅಂತಂದ್ರೆ ಈ ಧರ್ಮವೀರ ಅನ್ನೋ ಟ್ಯಾಗ್ ಅನ್ನ ಹಂಗ ಕೊಡಾಕ್ ಬರೋದಿಲ್ಲ ಅವ್ರಿಗೆ. ಸಂಭಾಜಿ ಮಹಾರಾಜರಿಗೆ ಯಾಕೆ ಕೊಟ್ರು ಅಂತಂದ್ರ, ಅವರ ಜೀವನದ ಕೊನೆ ಉಸಿರು ಇರುವವರೆಗೂ ಸ್ವರಾಜ್ಯದ ಕನಸನ್ನ, ನನ್ನ ಧರ್ಮದ ಕನಸನ್ನ ಎಂದಿಗೂ ಬಿಟ್ಟು ಕೊಡದೆ ತನ್ನ ಕೊನೆ ಉಸಿರನ್ನ ಇಳದಕ್ಕಂತಹ ವ್ಯಕ್ತಿ ಧರ್ಮವೀರ ಸಂಭಾಜಿ ಮಹಾರಾಜರು. ಅವರನ್ನ ಇಷ್ಟೊಂದು ಚಿತ್ರಹಿಂಸೆ ಮಾಡಿ ಕೊಲ್ತಾರಲ್ಲ, ಅದನ್ನ ಹೇಳಕ್ಕೂ ಆಗಲ್ಲ, ನೋಡಕ್ಕೂ ಆಗೋಲ್ಲ, ಓದಕ್ಕೂ ಆಗೋಲ್ಲ, ಅಷ್ಟು ಕ್ರೂರವಾಗಿ ಅವ್ರನ್ನ ಕೊಲ್ತಾರ. ನೀವೇನಾದ್ರೂ ಔರಂಗಜೇಬನ ಮುಖದೊಳಗಡೆ ಸಾವಿನ ಭಯ, ಸೋಲಿನ ಭಯವನ್ನ ನೋಡಕ್ ನಿಮಗ್ ಆಗೋದಿಲ್ಲ ಅಂತಂದ್ರೆ ದಯವಿಟ್ಟು ಈ ಮೂವಿ ನೋಡಕ್ ಹೋಗ್ಬೇಡ್ರಿ, ನಿಮಗ್ ಮೂವಿ ಲೈಕ್ ಆಗೋದಿಲ್ಲ. ಇಂಟರ್ನೆಟ್ ಒಳಗಡೆ ನೋಡಕತ್ತಿದ್ದೆ ಕೆಲವೊಂದಷ್ಟು ಜನ ರಿವ್ಯೂ ಕೊಡ್ಬೇಕಾದ್ರೆ ಮೂವಿ ಒಳಗೆ ಜಸ್ಟ್ ವೈಲೆನ್ಸ್ ಅದ, ಇದ್ರೊಳಗೆ ಏನೂ ಇಲ್ಲ, ಸ್ಟೋರಿ ಇಲ್ಲ ಅಂತ ಮಾತಾಡಕತ್ತಾರ. ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಂದ್ರೆ, ಸಂಭಾಜಿ ಮಹಾರಾಜರು 8-9 ವರ್ಷಗಳ ಕಾಲದಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಸುಮಾರು 120 ಯುದ್ಧಗಳನ್ನ ಆಡಿದಾರ, ಒಂದರಲ್ಲೂ ಸೋತಿಲ್ಲ. ಸೊ ಮೂವಿ ಒಳಗಡೆ ವೈಲೆನ್ಸ್ ಅದ ಅಂತ ಏನ್ ಹೇಳಕತ್ತಾರಲ್ಲ, ಯಾಕೆ ವೈಲೆನ್ಸ್ ಅದ ಅಂತಂದ್ರ, ಕೇವಲ 20,000 ಸೈನಿಕರನ್ನ ಹೊಂದಿದಂತಹ ಮರಾಠ ಸಾಮ್ರಾಜ್ಯದ ಒಂದು ಸೈನ್ಯ ಸುಮಾರು 8 ಲಕ್ಷ ಸೈನಿಕರನ್ನ ಹೊಂದಿರತಕ್ಕಂತಹ ಔರಂಗಜೇಬನ್ನ ಮೊಘಲರ ಸೈನ್ಯದ ವಿರುದ್ಧ ಹೋರಾಡ್ತಾರಲ್ಲ, ಅಷ್ಟು ಈಸಿಯಾಗಿ ಹೋರಾಡೋದಿಲ್ಲ. ಸುಮಾರು 50% ಗಿಂತ ಕಡಿಮೆ ಅವರ ಸೈನ್ಯವನ್ನ ಮಾಡ್ತಾರೆ ಇವರು. ಅದಕ್ಕಾಗಿ ಮೂವಿ ಒಳಗಡೆ ಜಾಸ್ತಿ ವೈಲೆನ್ಸ್ ತೋರಿಸಿದ್ದಾರೆ. ಸುಮಾರು 120 ಯುದ್ಧಗಳನ್ನ 3 ತಾಸಿನ ಮೂವಿ ಒಳಗೆ ತೋರ್ಸಾಕ ಆಗೋದಿಲ್ಲ. ಆಮೇಲೆ ನಮ್ಮ ಹೀರೋಸ್ ಏನಿದಾರಲ್ಲ, ಇವ್ರ ಸ್ಟೋರಿನ 3 ತಾಸು ಒಂದು ಮೂವಿ ಮಾಡಿ ತೋರಿಸ್ತೀವಿ ಅಂದ್ರೆ ಅದು ಕಷ್ಟ ಸಾಧ್ಯ ಆದ್ರೂ ಕೂಡ ಡೈರೆಕ್ಟರ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ತಮ್ಮ 100% ಎಫರ್ಟ್ ಹಾಕಿ ಈ ಮೂವಿ ಒಳಗೆ ಬೆಸ್ಟ್ ತೋರಿಸಿದಾರ. ಇನ್ನೊಂದು ರೀಸನ್ ಏನದ ಅಂತಂದ್ರೆ, ಈ ಮೂವಿ ನೀವು ಯಾಕೆ ನೋಡ್ಬಾರ್ದು ಅಂತಂದ್ರ, ಈ ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು ಅಥವಾ ಧರ್ಮವೀರ ಸಂಭಾಜಿ ಮಹಾರಾಜರಾಗಿರ್ಬೋದು, ಇವರೆಲ್ಲರೂ ಕೇವಲ ಮರಾಠ ಸಾಮ್ರಾಜ್ಯದ ಸಲುವಾಗಿ ಹೋರಾಡಿದ್ರು ಅಂತ ನೀವೇನಾದ್ರು ತಿಳ್ಕೊಂಡಿದ್ರ, ಈ ಮೂವಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಅಸಲಿ ಸತ್ಯ ಗೊತ್ತಾಗ್ತದ. ಛತ್ರಪತಿ ಸಂಭಾಜಿ ಮಹಾರಾಜರು ಇಸ್ಲಾಂ ಧರ್ಮದ ವಿರೋಧಿಗಳಲ್ಲ, ಕೇವಲ ಅವರು ಮೊಘಲರ ವಿರೋಧಿಗಳಾಗಿದ್ರು. ಔರಂಗಜೇಬನ 4ನೇ ಮಗ ಮೊಹಮ್ಮದ್ ಅಕ್ಬರ್ಗೆ ಆಶ್ರಯ ನೀಡಿದಂತಹ ವ್ಯಕ್ತಿ ಧರ್ಮವೀರ ಸಂಭಾಜಿ ಮಹಾರಾಜರು. ನಮ್ಮ ಭಾರತದ ನೆಲೆ ಹೆಂಗದ ಅಂತಂದ್ರೆ, ಆಶ್ರಯವನ್ನ ಕೇಳ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು. ಅದೇ ಪ್ರಕಾರ ಅಕ್ಬರ್ನನ್ನು ಜೀವ ಉಳಿಸಿದಂತಹ ವ್ಯಕ್ತಿ ಧರ್ಮವೀರ ಸಂಭಾಜಿ ಮಹಾರಾಜರು. ಸಂಭಾಜಿ ಮಹಾರಾಜರು ಯಾವುದೋ ಒಂದು ಧರ್ಮದವರಿಗೆ ನಮ್ಮ ಹಿಂದೂ ಧರ್ಮವನ್ನ ಪಾಲಿಸ್ರಿ ಅಂತ ಒತ್ತಡ ಹೇರ್ಲಿಲ್ಲ. ಆದ್ರೆ ಅವ್ರು ಮಾಡಿರೋ ಒಂದೇ ಕೆಲಸ ಏನು ಅಂತಂದ್ರ, ಹಿಂದೂ ಧರ್ಮದವರನ್ನ ಬೇರೆ ಧರ್ಮಕ್ಕೆ ಮತಾಂತರ ಮಾಡೋರ ವಿರುದ್ಧ ಹೋರಾಡಿದ್ರು.
ಕೇವಲ ಇಸ್ಲಾಂ ಧರ್ಮದ ವಿರುದ್ಧ ಹೋರಾಡಿದ್ರು? ಇಲ್ಲ. ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರು. ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತ ಜಾಸ್ತಿ ಆದಂಗ ಅವ್ರೇನ್ ಮಾಡ್ಲಿಕ್ಕತ್ತಿದ್ವು ಅಂತಂದ್ರ ಫೋರ್ಸ್ಫುಲಿ ಹಿಂದೂ ಧರ್ಮದವ್ರನ್ನ ಕ್ರಿಶ್ಚಿಯನ್ಗೆ ಮತಾಂತರ ಮಾಡಾಕತ್ತಿದ್ರು. ಮೊಘಲರು ಏನ್ ಮಾಡ್ತಿದ್ವು ಅಂತಂದ್ರೆ ಹಿಂದೂ ಧರ್ಮದವ್ರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಿದ್ರು. ಇದು ಅವಾಗಿನ ನಾರ್ಮಲ್ ಸಿಚುವೇಶನ್ ಇತ್ತು, ಅವಾಗ ಈ ತರ ನಡೀತಿತ್ತು. ಇದನ್ನ ಓಡಿಸ್ಬೇಕು ಅಂತ ಹೋರಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಧರ್ಮವೀರ ಸಂಭಾಜಿ ಮಹಾರಾಜರು. ಕೇವಲ ಸಂಭಾಜಿ ಮಹಾರಾಜರು ಇವ್ರ ವಿರುದ್ಧ ಮಾತ್ರ ಹೋರಾಡಿದ್ರೇನು? ಇಲ್ಲ. ಸಂಭಾಜಿ ಮಹಾರಾಜರು ಪೋರ್ಚುಗೀಸರ ವಿರುದ್ಧ ಹೋರಾಡಿದಾರ, ಡಚ್ಚರ ವಿರುದ್ಧ ಹೋರಾಡಿದಾರ, ಆಂತರಿಕವಾಗಿ ನಮ್ಮ ಹಿಂದೂ ಧರ್ಮದ ರಾಜರ ವಿರುದ್ಧನೂ ಕೂಡ ಹೋರಾಡಿದ್ದಾರೆ. ಇವರು ಛತ್ರಪತಿ ಆಗಬೇಕು ಅಂತಂದ್ರೆ ಎಲ್ಲಾರ ಒಮ್ಮತ ಬೇಕಾಗಿಲ್ಲ, ಅದರ ಸಲುವಾಗಿ ಇವ್ರೆಲ್ಲರ ಜೊತೆ ಹೋರಾಡಿ ಒಬ್ಬ ಛತ್ರಪತಿಯಾಗಿ ಕೂತ್ಕೋತಾರೆ. ಇವರ ಉದ್ದೇಶ ಇದ್ದಿದ್ದು ಒಂದೇ, ಭಾರತದ ಸ್ವರಾಜ್ಯ ಮಾಡ್ಬೇಕು, ಮರಾಠ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಬೇಕು ಅನ್ನೋದಿರ್ತಾರೆ. ಇವರ ಒಳಗಡೆ ಕೂಡ ಕೆಲವೊಂದು ಮುಸ್ಲಿಂ ಜನ ಇರ್ತಾರೆ, ಅವ್ರನ್ನ ಯಾವ ತರ ರೆಸ್ಪೆಕ್ಟ್ ಇಂದ ನೋಡ್ಬೇಕು ಅದೇ ತರ ರೆಸ್ಪೆಕ್ಟ್ ಇಂದ ನೋಡ್ತಾರೆ. ಒಂದು ಹೆಣ್ಣಿಗೆ ಯಾವ ತರ ನಾವು ಗೌರವವನ್ನ ಕೊಡ್ಬೇಕಂತ ನಾವು ಕಲಿಬೇಕು ಅಂತಂದ್ರ ಧರ್ಮವೀರ ಸಂಭಾಜಿ ಮಹಾರಾಜರು ಅವರ ತಾಯಿಯ ಜೊತೆ ಆಗಿರ್ಬೋದು, ಅವ್ರ ಹೆಂಡತಿಯ ಜೊತೆ ಆಗಿರ್ಬೋದು, ಅವರ ಸೈನ್ಯದಲ್ಲಿ ಇರ್ತಕ್ಕಂತಹ ಮಹಿಳೆಯರ ಜೊತೆ ಅವ್ರು ಇರ್ತಕ್ಕಂಥ ಒಡನಾಟ ನೋಡಿದ್ರೆ ಗೊತ್ತಾಗ್ತದೆ ಅವರು ಮಹಿಳೆಯರಿಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿದ್ರು ಅಂತ ಹೇಳಿ. ಇದಾದ ತಕ್ಷಣ ಔರಂಗಜೇಬನ್ನ ದಾಳಿ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದಾರ. ಔರಂಗಜೇಬ ಏನ್ ತಿಳ್ಕೊಂಡಿರ್ತಾನಂತಂದ್ರ ಛತ್ರಪತಿ ಶಿವಾಜಿ ಮರಣದ ನಂತರ ಭಾರತದ ಸ್ವರಾಜ್ಯದ ಕನಸು ನುಚ್ಚು ನೂರಾಯ್ತು ಅಂತ ತಿಳ್ಕೊಂಡಿರ್ತಾರಲ್ಲ, ಅವರ ವಿರುದ್ಧ ಹೋರಾಡಿ ಭಾರತದ ಸ್ವರಾಜ್ಯದ ಕನಸು ಇಲ್ಲಿಂದ ಬಿತ್ತುತ್ತೇನೆ ಅಂತೇಳಿ ಒಯ್ತಾರ. ಮೊಘಲರ ಅಂತ್ಯಕ್ಕೆ ಕಾರಣವಾಗುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಧರ್ಮವೀರ ಸಂಭಾಜಿ ಮಹಾರಾಜರು. ಒಂದು ದುಃಖದ ಸಂಗತಿ ಏನಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜನಾಗಿರ್ಬೋದು ಅಥವಾ ಸಂಭಾಜಿ ಮಹಾರಾಜನಾಗಿರ್ಬೋದು, ಇವರೆಲ್ಲಾ ಸ್ಟೋರಿಗಳನ್ನ ನಮಗೆ ಕೇವಲ ಒಂದೆರಡು ಪುಟಗಳಲ್ಲಿ ತೋರಿಸಿ ನಮ್ಮ ಇತಿಹಾಸವನ್ನ ನಮ್ಮಿಂದ ಮರೆ ಮಾಚುವಂತ ಕೆಲಸ ಯಾವಾಗೂ ಆಗಿ ಹೋಗ್ಯದ. ಈಗ ನಮಗ ಅವ್ರ ಸ್ಟೋರಿಗಳು ಅಷ್ಟೊಂದು ಸಿಗೋದಿಲ್ಲ ಅಲ್ಲ, ಅದ ಕಾರಣಕ್ಕೆ ಕೆಲವೊಂದಷ್ಟು ಜನ ಏನಂತಾರ ಅಂತಂದ್ರೆ ಇವೆಲ್ಲ ಸುಳ್ಳು ಕತೆ, ಅವು ಸುಮ್ಮನೆ ವೈಭವೀಕರಣ ಮಾಡಾಕತ್ತೇರಿ, ಅಷ್ಟೊಂದು ಪರಾಕ್ರಮ ಅವ್ರು ಇರ್ಲಿಲ್ಲ ಅಂತ ಹೇಳಕತ್ತಾರ. ಒಂದು ನಿಮಗೆ ಉದಾಹರಣೆ ಕೊಡ್ಬೇಕು ಅಂತಂದ್ರ ಉತ್ತರ ಭಾರತದಲ್ಲಿ ಕೆಲವೊಂದು ನಮ್ಮ ಮಂದಿರಗಳನ್ನ ಧ್ವಂಸ ಮಾಡ್ತಾರೆ ಮೊಘಲರು ದಾಳಿ ಮಾಡ್ಕೊಂಡು. ಈಗೂ ಕೂಡ ಅದರ ಸಲುವಾಗಿ ನಾವು ಹೋರಾಡ್ತೇವಿ. ಕಾಶಿ ಮಂದಿರ ಆಗಿರ್ಬೋದು, ಸೋಮನಾಥ ಮಂದಿರ ಆಗಿರ್ಬೋದು, ಆಮೇಲೆ ಜಗನ್ನಾಥ ಮಂದಿರ ಆಗಿರ್ಬೋದು, ಇವ್ರ ಮೇಲೆ ದಾಳಿ ಆಗ್ತದ. ಅಲ್ಲಿ ಆಗಿರುವಂತ ದಾಳಿ ದಕ್ಷಿಣ ಭಾರತದೊಳಗೆ ದಾಳಿ ಯಾಕೆ ಆಗ್ಲಿಲ್ಲ? ಮೊಘಲರಿಗೆ ಕೇವಲ ಉತ್ತರ ಭಾರತದ ಮಂದಿರಗಳ ಮೇಲೆ ಅಷ್ಟೇ ಸಿಟ್ಟಿತ್ತೇನ? ಇಲ್ಲ. ಮೊಘಲರಿಗೆ ಮರಾಠ ಸಾಮ್ರಾಜ್ಯವನ್ನ ಕ್ರಾಸ್ ಮಾಡಿ ದಕ್ಷಿಣ ಭಾರತಕ್ಕೆ ಬರುವಂತಹ ಅವಕಾಶ ಸಿಗ್ಲಿಲ್ಲ. ಯಾಕಂತಂದ್ರೆ ಅವ್ರನ್ನ ಅಲ್ಲೇ ತಡೆ ಹಿಡಿದವ್ರು ಯಾರು ಅಂತಂದ್ರೆ ಧರ್ಮವೀರ ಸಂಭಾಜಿ ಮಹಾರಾಜರು. ಅದಾದ ತಕ್ಷಣ ಏನಾಗ್ತಂದ್ರೆ ಕೇವಲ 20,000 ಸೈನಿಕರನ್ನ ಇಟ್ಕೊಂಡು ಸುಮಾರು 8 ಲಕ್ಷ ಸೈನಿಕರನ್ನ ಇದ್ದಂತಹ ಮೊಘಲ ಸಾಮ್ರಾಜ್ಯದ ವಿರುದ್ಧ ಹೋರಾಡ್ತಾರೆ. ಇವರ ಹೋರಾಟ ಇಷ್ಟೊಂದು ತೀವ್ರವಾಗಿರ್ತದಲ್ಲ, ಮೊಘಲರ ಸುಮಾರು 50% ಸೈನ್ಯವನ್ನ ಇವರ ಹಾಳು ಮಾಡ್ಬಿಡ್ತಾರೆ. ಅದಾದ ನಂತರ ಏನಾಗ್ತದೆ ಅಂತಂದ್ರೆ ಸಿಖ್ಖರು ಮೊಘಲರ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮೊಘಲರು ವೀಕ್ ಆಗ್ತಾ ಹೋಗ್ತಾರೆ, ಮರಾಠ ಸಾಮ್ರಾಜ್ಯ ವಿಸ್ತರಣೆ ಆಗ್ತಾ ಹೋಗ್ತದ. ಈ ಮೂವಿ ಎಂಡಿಗೆ ಏನಾಗ್ತದ ಅಂತಂದ್ರ ಧರ್ಮವೀರ ಸಂಭಾಜಿ ಮಹಾರಾಜನ ಚಿತ್ರಹಿಂಸೆ ಮಾಡಿ ಕೊಲ್ತಾರಲ್ಲ, ಅದಾದ ನಂತರ ಏನಾಗ್ತದ, ಮರಾಠ ಸಾಮ್ರಾಜ್ಯ ವಿಸ್ತರಣೆ ಏನಾಗ್ತದ ಅನ್ನೊಂದ್ ಸ್ವಲ್ಪ ಮೂವಿ ತೋರಿಸಿದ್ರೆ ನಮಗ್ ಖುಷಿ ಆಗ್ತಿತ್ತು. ಯಾಕಂತಂದ್ರ ಮೂವಿ ಎಲ್ಲಿ ಎಂಡ್ ಆಗ್ತದ ಅಂತಂದ್ರ ಸಂಭಾಜಿ ಮಹಾರಾಜರ ಮರಣ ಆಗ್ತದ, ಆಮೇಲೆ ಮೂವಿ ಎಂಡ್ ಆಗ್ತದ. ಆದ್ರೂ ಏನಾಗಿದೆ ಅಂತ ಸ್ವರಾಜ್ಯದ ಕನಸನ್ನ ಹೊತ್ತಿದಂತಹ ವ್ಯಕ್ತಿಯ ಒಂದು ಮೂವಿ ಮಾಡಕ್ ಹೋದಾಗ ಅದನ್ನ ಸತ್ಯವಾಗಿ ಹೇಳಕ ಧೈರ್ಯ ಬಂದಿಲ್ಲ ಅಂತ ಒಂಥರ ಕಾಣ್ತದ, ಅಥವಾ ಸೆನ್ಸಾರ್ ಮಂಡಳಿಯನ್ನು ಬಿಟ್ಟಿಲ್ಲ ಅಂತ ಕಾಣ್ತದ, ಅಥವಾ ಈಗಿರುವಂತಹ ಕೆಲವೊಂದು ವ್ಯಕ್ತಿಗಳು ಕೋಮುವಾದ ಆಗ್ತದ ಅನ್ನೋ ಒಂದು ವಾದವನ್ನ ಇಟ್ಕೊಂಡು ಕೆಲವೊಂದು ಸೀನ್ಗಳನ್ನ ಕಟ್ ಮಾಡಿದ್ದಾರೆ. ಧರ್ಮವೀರ ಸಂಭಾಜಿ ಮಹಾರಾಜರು ತಮ್ಮ ರಾಜ್ಯದ ವಿಸ್ತರಣೆಗಾಗಿರ್ಬೋದು, ಅಥವಾ ಧರ್ಮದ ಉಳಿವಿಗಾಗಿ ಆಗಿರ್ಬೋದು, ಅಥವಾ ನಮ್ಮನ್ನ ನಂಬಿದಂತಹ ವ್ಯಕ್ತಿಗಳ ರಕ್ಷಣೆಗಾಗಿ ಸಾಕಷ್ಟು ಹೋರಾಡಿದಾರ. ನೌಕಾ ದಳದ ಮೂಲಕ ಹೋರಾಡಿದಾರ, ಪೋರ್ಚುಗೀಸರ ವಿರುದ್ಧ ಹೋರಾಡಿದಾರ, ಆಮೇಲೆ ಮೊಘಲರ ವಿರುದ್ಧ ಹೋರಾಡಿದ್ರು. ಇದೆಲ್ಲಾನು ಮಾಡಿದ್ಮೇಲೆ ಲಾಸ್ಟಿಕ್ ಅವ್ರಿಗೆ ಎಲ್ಲಿ ಮೋಸ ಆಗ್ತದ ಅಂತಂದ್ರೆ ನಮ್ಮವರೇ ನಮಗೆ ಮೋಸ ಮಾಡ್ತಾರ. ಇದು ಎಲ್ಲ ವ್ಯಕ್ತಿಗಳಲ್ಲೂ ಆಗ್ಯದ. ಈ ಮೂವಿ ನೋಡಿದ್ಮೇಲೆ ಇಲ್ಲ ಮರಾಠ ಸಾಮ್ರಾಜ್ಯ ಗ್ರೇಟ್ ಅಲ್ಲ, ನಮ್ದೊಂದ್ ಸಾಮ್ರಾಜ್ಯ ಇತ್ತು, ನಮ್ದು ಗ್ರೇಟ್ ಅವ್ರದ್ ಗ್ರೇಟ್ ಅಂತ ನೀವೇನಾದ್ರು ಕಂಪೇರ್ ಮಾಡಕತ್ರೆ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಈ ನಮ್ಮ ಭಾರತ ನೆಲಕ್ಕಾಗಿ ಪ್ರತಿಯೊಬ್ಬರು ಹೋರಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಧರ್ಮವೀರ ಸಂಭಾಜಿ ಮಹಾರಾಜರು, ಆಮೇಲೆ ಇಮ್ಮಡಿ ಪುಲಿಕೇಶಿ, ಇವನ್ನೆಲ್ಲಾನು ನಾವು ಮಾತಾಡ್ಬೇಕಾದಾಗ ಇವ್ರೆಲ್ರು ನಮ್ಮವ್ರಂತ ನಾವು ತಿಳ್ಕೊಂಡ್ ಮಾತಾಡ್ಬೇಕು ಹೊರತು ಕೆಲವೊಂದ್ಸಲ ಏನ್ ಆಗ್ತದ ಅಂತಂದ್ರ ಇವ್ರನ್ನ ಕೇವಲ ಯಾವ್ದೋ ಒಂದು ಜಾತಿಗಾಗಿರ್ಬೋದು, ಯಾವ್ದೋ ಒಂದು ಧರ್ಮಕ್ಕಾಗಿರ್ಬೋದು, ಅಥವಾ ಯಾವ್ದೋ ಒಂದು ಸಂಸ್ಥಾನಕ್ಕೆ ನಾವು ಇವ್ರನ್ನ ಸೀಮಿತ ಮಾಡಿ ಇವ್ರಕ್ಕಿಂತ ಅವ್ರ ಗ್ರೇಟ್, ಅವ್ರಕ್ಕಿಂತ ಇವ್ರ ಗ್ರೇಟ್ ಅಂತ ಮಾತಾಡಿ ನಾವೇನ್ ಮಾಡ್ತೇವಿ ಅಂತಂದ್ರ ನಮ್ಮವ್ರನ್ನೇ ನಾವು ಕೆಳಗಡೆ ಹಾಕಾಕತ್ತೇವಿ. ಇದು ಹೆಂಗಂತಂದ್ರ
ಧರ್ಮವೀರ ಸಂಭಾಜಿ ಮಹಾರಾಜರು ಸ್ವರಾಜ್ಯದ ಕನಸನ್ನು ಹೊತ್ತು ಹೋರಾಡಕತ್ರ ಕೆಲವೊಂದಷ್ಟು ಜನ ಏನ್ ಮಾಡಿದ್ರು ಅಂದ್ರೆ ಆಂತರಿಕವಾಗಿ ತಮ್ಮ ರಾಜ್ಯಕ್ಕಾಗಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮೊಘಲರ ಜೊತೆ ಸೇರ್ಕೊಳ್ತಾರ. ಮೊಘಲರ ಜೊತೆ ಸೇರ್ಕೊಂಡು ಸಂಭಾಜಿ ಮಹಾರಾಜರ ವಿರುದ್ಧ ಕುತಂತ್ರವನ್ನು ನಡೆಸ್ತಾರ. ಆದ್ರೂ ಕೂಡ ಧರ್ಮವೀರ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ ಗೆಲ್ಲಕ್ ಆಗ್ಲಿಲ್ಲ. ಔರಂಗಜೇಬ ಸಂಭಾಜಿ ಮಹಾರಾಜನ ಕುತಂತ್ರದಿಂದ ಸೆರೆ ಹಿಡಿತಾರೆ. ಸೆರೆ ಹಿಡಿದ ತಕ್ಷಣ ಅವ್ರನ್ನ ಚಿತ್ರ ಹಿಂಸೆ ಮಾಡಿ ಕೊಲ್ತಾರಲ್ಲ. ಇದನ್ನ ನೋಡಿದಾಗ ಏನಾಗ್ತದೆ, ನಮ್ಮವರೇ ನಮಗ್ ಶತ್ರುಗಳು ಇದ್ರು ಹೊರತು ಹೊರಗಿನವ್ರು ನಮಗ್ ಶತ್ರುಗಳು ಇಲ್ಲ ಅಂತ ಅನಿಸ್ತದೆ. ಅದ ಈಗಿನ ಕಾಲಕ್ಕೂ ಸತ್ಯ ಅದ. ಇನ್ನೊಂದೇನಾಗಿದೆ ಅಂತಂದ್ರ ಧರ್ಮವೀರ ಸಂಭಾಜಿ ಮಹಾರಾಜನ ಬಂಧನದ ನಂತರ ಅವ್ರನ್ನ ಇಷ್ಟೊಂದು ಕ್ರೂರವಾಗಿ ಕೊಲ್ತಾರೆ, ಚಿತ್ರ ಹಿಂಸೆ ಮಾಡ್ತಾರಲ್ಲ. ಮೂವಿಗಳನ್ನೆಲ್ಲ ತೋರ್ಸಾಕ್ ಹೋಗಿಲ್ಲ. ನೀವೇನಾದ್ರೂ ಈ ಸ್ಟೋರಿ ತಲೆಯೊಳಗೆ ಇಟ್ಕೊಂಡ್ ಹೋಗಿದ್ರೆ ನಿಮ್ಮ ಮೂವಿ ಲೈಕ್ ಆಗೋದಿಲ್ಲ. ಕೆಲವೊಂದು ಬಲ್ಲ ಮೂಲಗಳಿಂದ, ಕೆಲವೊಂದು ಪುಸ್ತಕಗಳಿಂದ, ಕೆಲವೊಂದು ಡಾಕ್ಯುಮೆಂಟ್ ಗಳಿಂದ ನಾವು ಏನ್ ನೋಡ್ತೇವಿ ಅಥವಾ ಏನ್ ಓದ್ತೇವಿ ಅಂತಂದ್ರ ಈ ಮೂವಿದೊಳಗ ಸ್ವಲ್ಪ ತೋರಿಸಿದ್ದಾರೆ. ಬಟ್ ಅವ್ರನ್ನ ನಿಜವಾಗಿ ಯಾವ ಕ್ರೂರತನದಿಂದ ಕೊಂದಾರ ಅಂತಂದ್ರ ಸಂಭಾಜಿ ಮಹಾರಾಜರನ್ನ ಒಂಟೆ ಮೇಲೆ ನೇತ್ ಹಾಕೊಂಡು ತಗೊಂಡ್ ಹೋಗ್ತಾರ. ಹೋಗುವ ದಾರಿ ಉದ್ದಕ್ಕನ್ನು ಕೂಡ ಅವ್ರಿಗೆ ಕಲ್ಲಿನಿಂದ ಒಗಸ್ತಾರ. ಅದಾದ ನಂತರ ಸಂಭಾಜಿ ಮಹಾರಾಜರ ಮೇಲೆ ಮೂತ್ರ ವಿಸರ್ಜನೆ ಮಾಡಕ್ ಹಚ್ತಾರ. ಅದಾದ ತಕ್ಷಣ ಸಂಭಾಜಿ ಮಹಾರಾಜರನ್ನ ಚರ್ಮ ಸುಲಿತಾರೆ. ಸುಮಾರು 40 ದಿನಗಳ ಕಾಲ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾರ. ಯಾಕ ಕೊಡ್ತಾರ ಅಂತಂದ್ರ ಅವ್ರಿಗೆ ಇರುವಂತ 3 ಷರತ್ ಹಾಕಿರ್ತಾರ ಔರಂಗಜೇಬ್. ಏನ್ ಹಾಕಿರ್ತಾರ ಅಂತಂದ್ರ, ಒಂದು ಔರಂಗಜೇಬನ ಸರ್ವಾಧಿಕಾರಿ ಅಂತ ಒಪ್ಕೊಳ್ಬೇಕು. ಮರಾಠ ಸಾಮ್ರಾಜ್ಯದ ಎಲ್ಲ ಖಜಾನೆಗಳನ್ನ ಔರಂಗಜೇಬಿಗೆ ಒಪ್ಪಿಸ್ಬೇಕು. ಅದಾದ್ಮೇಲೆ 3ನೇದಾಗಿ ಧರ್ಮವೀರ ಸಂಭಾಜಿ ಮಹಾರಾಜರನ್ನ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗುವಂತವ್ರು ಕೇಳ್ಕೊತಿರ್ತಾರೆ. ಆದ್ರೆ ಧರ್ಮವೀರ ಸಂಭಾಜಿ ಮಹಾರಾಜರು ಯಾರ ಮಗ? ಛತ್ರಪತಿ ಶಿವಾಜಿ ಅವರ ಮಗ. ಛತ್ರಪತಿ ಶಿವಾಜಿ ಅವರ ಸ್ವರಾಜ್ಯದ ಕನಸನ್ನ ಬಿತ್ತಿರುವಂತಹ ಮಗ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರ ಅಂತ ತಿಳ್ಕೊಂಡಿದ್ದನಲ್ಲ, ಅವನಷ್ಟು ಮೂರ್ಖ ಯಾರು ಇರ್ಲಿಲ್ಲ. ನಾನು ತನ್ನ ಕೊನೆ ಉಸಿರು ಹೋದ್ರೂ ಕೂಡ ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ ಅಂತ ನಿಲ್ತಾರಲ್ಲ ಧರ್ಮವೀರ ಸಂಭಾಜಿ ಮಹಾರಾಜ್. ಅದಕ್ಕಾಗಿ ಅವರಿಗೆ ಧರ್ಮವೀರ ಅನ್ನೋ ಹೆಸರು ಬರ್ತದ. ಸಂಭಾಜಿ ಮಹಾರಾಜ್ನ ಇಷ್ಟೊಂದು ಚಿತ್ರಹಿಂಸೆ ಮಾಡಿ ಕೊಲ್ತಾರಲ್ಲ, ಹೇಳಾಕು ನೋವಾಗ್ತದ. ಅವ್ರದ ಚರ್ಮ ಸುಲಿತಾರ, ಅವರ ರಕ್ತಕ್ಕ ಉಪ್ಪು ಹಚ್ತಾರ, ಕಣ್ಣಿಗೆ ಖಾರದ ಪುಡಿ ಹಾಕ್ತಾರ, ಕಣ್ಣಿಗೆ ಕಬ್ಬಿಣ ಶಲಾಕೆಯನ್ನ ಕಾಸಿ ಅದರಿಂದ ಕಣ್ಣು ಕೇಳ್ತಾರ. ಇಷ್ಟಾದ್ರೂ ಕೂಡ 40 ದಿನಗಳ ಚಿತ್ರಹಿಂಸೆನ ಅನುಭವಿಸ್ರು ಕೂಡ ಔರಂಗಜೇಬನ ಒಂದೇ ಒಂದು ಷರತ್ತಿಗೂ ಒಪ್ಕೊಳ್ಳೋದಿಲ್ಲ. ಔರಂಗಜೇಬಗ್ ಒಂದೇ ಒಂದು ಆಸೆ ಏನಿತ್ತು ಅಂತಂದ್ರ, ಸಂಭಾಜಿ ಮಹಾರಾಜ್ ಏನಾದ್ರು ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆದ್ರು ಅಂತಂದ್ರ ಇಡೀ ಭಾರತವನ್ನ ನಾನು ಗೆಲ್ತೀನಿ ಅನ್ನೋ ಒಂದು ಹುಚ್ಚ ಆಸೆ ಅವ್ರದಾಗಿತ್ತು. ಆದ್ರ ಸಂಭಾಜಿ ಮಹಾರಾಜರು ಅದನ್ನ ಕೇಳುವಂತ ವ್ಯಕ್ತಿ ಅಲ್ಲ ಅನ್ನೋದು ತಿಳ್ಕೊಳಕ್ ಅವ್ಗ ಆಗ್ಲಿಲ್ಲ. ಸಂಭಾಜಿ ಮಹಾರಾಜರು ಒಂದೇ ಒಂದು ಮಾತು ಹೇಳ್ತಾರ, ನನ್ನ ನಂತರ ನನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೆ, ನನ್ನ ಸ್ವರಾಜ್ಯವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಸಾವಿರಾರಷ್ಟು ಜನ ಹುಡ್ತಾರ. ಆದ್ರೆ ನಿನ್ನ ನಂತರ ನಿನ್ನ ಮೊಘಲ ಸಾಮ್ರಾಜ್ಯನ ಉಳಿಸೋಕೆ ಯಾರು ಬರ್ತಾರ ಅಂತ ಒಂದು ಕ್ವಶನ್ ಕೇಳ್ತಾರಲ್ಲ, ಅದು ಸತ್ಯ ಆಗ್ತದ. ಮೊಘಲ ಸಾಮ್ರಾಜ್ಯದ ಪರ ಒಂದು ಸ್ಟ್ರಾಂಗ್ ಏನು ಅಂತ ಕರಿತೇವಲ್ಲ ನಾವು, ರಾಜ ಯಾರು ಅಂತಂದ್ರೆ ಇವ ಔರಂಗಜೇಬನ್ ಅಂತ ಹೇಳ್ತಾರಲ್ಲ, ಅವನ ನಂತರ ಮೊಘಲರ ಅವನತಿ ಸ್ಟಾರ್ಟ್ ಆಗ್ತದ. ಇದನ್ನ ನೋಡಿದಾಗ ಛತ್ರಪತಿ ಸಂಭಾಜಿ ಮಹಾರಾಜರು ಏನದಾರಲ್ಲ, ಇವರು ಲಾಸ್ಟ್ ಕಣ್ಣು ನಾವು ಮುಸ್ಲಿಂ ಧರ್ಮ ಕನ್ವರ್ಟ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಯಾವ ನಾಲಿಗೆಯಿಂದ ಇವ್ರು ಆಗೋದಿಲ್ಲ ಅಂತ ಹೇಳಕತ್ತ ಆ ನಾಲಿಗೆಯನ್ನ ಸೀಳ್ತಾರ. ಅದಾದ್ಮೇಲೆ ಒಂದೊಂದು ಉಗುರ್ನ ತೆಗಿತಾರ, ಬಳ್ಳು ಕಟ್ ಮಾಡ್ತಾರ, ಕಾಲ್ ಕಟ್ ಮಾಡ್ತಾರ, ಕೈ ಕಟ್ ಮಾಡ್ತಾರ. ಆಮೇಲೆ ಕೆಲವೊಂದು ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರೋ ತರ ಏನ್ ಮಾಡ್ತಾರ, ತುಂಡು ತುಂಡಾಗಿ ಕತ್ತರಿಸ್ತಾರ. ಅವ್ರಿಗೆ ಅಂತಿಮ ಸಂಸ್ಕಾರಕ್ಕೂ ಅವಕಾಶ ಕೊಡೋದಿಲ್ಲ. ಕೆಲವೊಂದು ಪುಸ್ತಕದೊಳಗೆ ಅವ್ರನ್ನ ನದಿಗೆ ಎಸಿತಾರ ಅಂತಾರೆ, ಕೆಲವೊಂದು ಪುಸ್ತಕದೊಳಗೆ ಅವ್ರನ್ನ ನಾಯಿಗೆ ತಿನ್ನಾಕ್ ಕೊಡ್ತಾರ ಅಂತಾರ. ಸೊ ನಮ್ಮ ಧರ್ಮಕ್ಕಾಗಿ ಹೋರಾಡಿದ ಒಬ್ಬ ವ್ಯಕ್ತಿನ ಇಷ್ಟೊಂದು ಕ್ರೂರವಾಗಿ ಕೊಲ್ತಾರಲ್ಲ, ಅದನ್ನ ಕೇಳಕ್ಕೂ ಆಗೋದಿಲ್ಲ, ನೋಡಕ್ಕೂ ಆಗೋದಿಲ್ಲ. ಒಬ್ಬ ವ್ಯಕ್ತಿ ನನ್ನ ಧರ್ಮಕ್ಕಾಗಿ, ನನ್ನ ನೆಲಕ್ಕಾಗಿ ಇಷ್ಟೊಂದು ಎಲ್ಲವನ್ನ ಸಹಿಸ್ಕೊಳ್ತಾನಲ್ಲ, ಆ ವ್ಯಕ್ತಿನ ನಾವು ದೇವ್ರಂತ ನೋಡೋಬಿಟ್ಟು ಮತ್ತೇನ್ ಮಾಡಕ್ ಆಗ್ತದೆ ನಮ್ ಕಡೆ. ಈಗ ಆದ್ರೂ ಕೆಲವೊಂದ್ ಕಡೆ ನೋವಾಗ್ತದೆ. ಈಗ ನಾವೊಂದು ಏನೋ ಒಂದು ಆಯ್ತು ಅಂತಂದ್ರೆ ನಾವು ಈಸಿಲಿ ಅವ್ರ ಅಪೋಸಿಟ್ ಎಲ್ಲ ಮಾತಾಡ್ತೀವಿ. ಆದ್ರೆ ನಮ್ಮ ಸಲುವಾಗಿ ತಮ್ಮ ಜೀವವನ್ನ ಕಳ್ಕೊಂಡು ಹೋರಾಡಿದಂತ ಲಕ್ಷಾಂತರ ವ್ಯಕ್ತಿಗಳನ್ನ ಇವತ್ತು ಮರೆತು ಬಿಟ್ಟೇವಲ್ಲ ಅನ್ನೋದನ್ನ ನೋವಾಗ್ತದ. ಸಂಭಾಜಿ ಮಹಾರಾಜರ ಜೀವನದ ಸ್ಟೋರಿಯನ್ನ ಇದ್ದಿದ್ದನ್ನ ಇದ್ದಂಗ ತೋರ್ಸಾಕ ಸಂಸಾರ ಮಂಡಳಿಗೂ ತ್ರಾಸ ಆಗ್ತದ, ಕೋಮುವಾದ ಆಗ್ತದ ಅಂತ ಮಾತಾಡಕತ್ತಾರಲ್ಲ. ನಮ್ಮ ಇತಿಹಾಸವನ್ನ ಇತಿಹಾಸದ ತರ ನೋಡ್ಬೇಕಾಗ್ತದ. ಆದ್ರೆ ಈ ಮೂವಿ ಒಳಗಡೆ ನನಗೊಂದು ನೋವು ಏನದ ಅಂತಂದ್ರ, ಧರ್ಮವೀರ ಸಂಭಾಜಿ ಮಹಾರಾಜರ ಮರಣ ಆದ್ಮೇಲೆ ಮರಾಠ ಸಾಮ್ರಾಜ್ಯದ ವಿಸ್ತರಣೆ ಹೆಂಗ ಆಗ್ತದ, ಮೊಘಲರ ಅವನತಿ ಹೆಂಗ ಆಗ್ತದ, ಸಂಭಾಜಿ ಮಹಾರಾಜರ ಈ ಪ್ರಯತ್ನ ಯಾವ ತರ ಭಾರತಕ್ಕೆ, ಮರಾಠ ಸಾಮ್ರಾಜ್ಯಕ್ಕೆ ಒಂದು ಗೆಲುವನ್ನು ತಂದು ಕೊಡ್ತಾರ ತೋರ್ಸಿದ್ರ ಬಹಳ ಚಲೋ ಅನಿಸ್ತದ. ನೀವೇನಾದ್ರೂ ಈ ಮೂವಿ ಆಲ್ರೆಡಿ ನೋಡಿದ್ರ, ನಿಮ್ಗೆ ಈ ಮೂವಿ ಹೆಂಗ್ ಅನಿಸ್ತ ಅನ್ನೋ ಕಮೆಂಟ್ ಮಾಡಿ. ನೀವೇನಾದ್ರೂ ಈ ಮೂವಿ ನೋಡಕ್ ಹೋಗ್ಬೇಕು ಅಂತಂದಿದ್ರ, ಈ ರಿವ್ಯೂ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.